ಇದೆ. ಭಯವೇ? ನಿನಗೆ ಮೃತ್ಯುವೆಂದರೆ ಭಯವೇ ಅಳಿಯ? ಇವನು ಆ ಮೋಸಗಾರ ವಿಷ್ಣುವಿನಂತೆ ಹೆದರು ಪುಕ್ಕಲ. ಯಾವ ಹೆಸರು ಹೇಳಿದ್ದೆ ನೀನು ನಿನ್ನ ಗೆಳೆಯನಿಗೆ? ಗೆಳೆಯ ಅಲಂಬಾಸುರ? ಮಹಾರಾಜ, ನಿಮ್ಮಂತ ಬುದ್ಧಿ ಇಲ್ದಿರೋ ವ್ಯಕ್ತಿನ ನಾನು ಇವತ್ತವರೆಗೂ ನೋಡೇ ಇಲ್ಲ. ಅಲಂಬಾಸುರ ಅಲ್ಲ, ಗೆಜ್ಜೆ. ನನ್ ಗೆಳೆಯನ ಹೆಸರು ಗೆಜ್ಜೆ. ಗೆಜ್ಜೆ? ಜಲ್ 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 ಜಲ್. ಗೆಳೆಯ ಅಲಂಬಾಸುರ, ಗೆಜ್ಜೆ ಈ ಹೆಸರು ಹೇಳಿದೆಯಾ ಈ ನಾರಾಯಣ ದೂತನಿಗೆ ಮೋಸ ಮಾಡಿ ಕರೆತರಲು? ಎಂತ ಮೋಸ? ಅದನ್ನು ನಾನಲ್ಲ, ನಿನ್ನ ಗೆಳೆಯ ಗೆಜ್ಜೆ ಹೇಳುತ್ತಾನೆ. ಧಾ ಧಿನ್ ಧಿನ್ನ ಧಿನಕ್ ಧಿನಕ್ ಧಾ. ಗೊತ್ತಾ, ಅಣ್ಣಂಗೆ ಏನಾದ್ರು ಆದ್ರೆ ಅವನು ನನ್ನ ಹತ್ರ ಮಾತೇ ಆಡಲ್ವಂತೆ. ನನ್ಗೂ ಅವನ ಜೊತೆ ಏನು ಮಾತಾಡ್ಬೇಕಂತಿಲ್ಲ, ಆದ್ರೆ ಅಣ್ಣಂಗೆ ಏನೂ ಆಗ್ಬಾರ್ದು. ಆದ್ರೆ ರಾಧೆ, ಬಲರಾಮನ್ಗೆ ಏನಾಯ್ತು? ಅದೇ ನೋಡು, ಯಾರಿಗೂ ಗೊತ್ತಿಲ್ಲ ಅಮ್ಮ. ಎಲ್ರೂ ಅವನನ್ನೇ ಹುಡುಕ್ತಿದ್ರು, ಆದ್ರೆ ಅಣ್ಣನ ಶಕ್ತಿ ಏನಂತ ನಾನ್ ನೋಡಿದೀನಿ. ನನಗ್ ಗೊತ್ತು, ಬಲರಾಮಣ್ಣಂಗೆ ಏನೂ ಆಗೋದಿಲ್ಲ. ಅಮ್ಮ, ಅಪ್ಪ, ನಾನೀಗ ಮಲ್ಗೋಕ್ ಹೋಗ್ತೀನಿ. ಅಣ್ಣನ್ ಸುದ್ದಿ ಗೊತ್ತಾದ್ರೆ ನನ್ಗೂ ಕೂಡ ವಿಷಯ ತಿಳಿಸಿ. ಆಗ ನಾನ್ ಮತ್ತೆ ಗೋಕುಲಕ್ಕೆ ಹೋಗ್ಬೋದು, ಆ ಬಾಯಿ ಬಡ್ಕ ಕೃಷ್ಣಂಗೆ ಪಾಠ ಕಲ್ಸಕ್ಕೆ. ಎಲ್ರೂ ಬಲರಾಮನ್ ಹುಡುಕ್ತಾ ಇದ್ದಾರ. ಇದ್ರ ಅರ್ಥ ಏನು? ದೇವರೇ, ಬಲರಾಮನ್ಗೆ ಯಾವುದೇ ರೀತಿ ತೊಂದರೆ ಬರದೇ ಇರಲಿ. ಮರಣಕ್ಕೂ ಮೊದಲು ನಿನ್ನ ಪಿತನನ್ನು ಅವಶ್ಯ ನೋಡುವೆ. ಆದರೆ ಮೊದಲು ಹೇಳು, ಗೋಕುಲದಲ್ಲಿ ಇಷ್ಟೊಂದು ದಿನ ನೀನು ಯಾರ ಮನೆಯಲ್ಲಿ ಇದ್ದೆ? ನಂದರಾಜ, ನಮ್ಮಪ್ಪ ಗೋಕುಲದಲ್ಲಿದ್ದಾರೆ. ನಂದ? ನನ್ನ ಸಂದೇಹಕ್ಕೆ ಸಾಕ್ಷಿಯೂ ಸಿಕ್ಕಿತು. ಭದ್ರಾಕ್ಷ, ಗೋಕುಲಕ್ಕೆ ಹೋಗು ಮತ್ತು ಹೋಗಿ ಆ ನಂದರಾಜನನ್ನು ಕರೆದುತ್ತ, ಭಗವಂತ ಕಂಸ, ನಿಮಗೆ ಬಲು ರುಚಿಯಾದ ಬೆಣ್ಣೆ ಸಿಗೋದ್ರಲ್ಲಿದೆ. ಭಗವಂತ ಕಂಸನಿಗೆ ಜೈ. ಸೇನಾಪತಿ ಭದ್ರಾಕ್ಷ, ಸೇನಾಪತಿ ಭದ್ರಾಕ್ಷ, ಆದ್ರೆ ನೀನು ಸತ್ತು ಹೋಗಿದ್ದೆ. ಸತ್ತಿರ್ಲಿಲ್ಲ, ಬಿಡುವು ಪಡೆದಿದ್ದೆ ಜೀವನದಿಂದ. ಈಗ ಮರಳಿ ಬಂದೆ ಯಶೋದೆ ರಾಣಿ. ಭಗವಂತ ಕಂಸನ ಆದೇಶದಂತೆ ನಂದರಾಜನ್ನ ಸೆರೆ ಮನೆಗೆ ತಳ್ಳೋದಕ್ಕೆ ಬೇರೆ ಹೆಂಗ್ಸು ಇದಳ? ನೀನ ಬಾಲಕನ ಬಗ್ಗೆ ಏನೋ ಹೇಳ್ತಾ ಇದೆಯಲ್ಲ? ನಂದಗೋಪ, ನಿಲ್ಲು. ನಿನ್ ಪ್ರಶ್ನೆಗಳನ್ನ ಹಾಗೆ ಇಟ್ಕೋ. ನಂಗೆ ನಂದರಾಣಿ ಹತ್ರ ಮಾತಾಡಕ್ ಬಿಡು. ನಂಗೇನೋ ಸಂಶಯ. ನಂದರಾಣಿ, ನಂಗೆ ಈಗ ಗೊತ್ತಾಗ್ತಿದೆ, ನಿನ್ ಮನೆಯಲ್ಲಿ ನಿನ್ನನ್ ಬಿಟ್ಟು ಸ್ತ್ರೀ ಜಾತಿಯ ಮತ್ತೊಬ್ಬ ಸದಸ್ಯೆ ಇದ್ದಾಳೆ. ಅಲ್ಲ, ಅದೇನಂದ್ರೆ ಬಹಳ ದಿನಗಳಿಂದ ವಸುದೇವನ ಮೊದಲ ಪತ್ನಿ ರೋಹಿಣಿ ಇಲ್ಲೇ ಎಲ್ಲೋ ಇದ್ದಾಳೆ. ಅಲ್ಲ, ಒಂದ್ ವೇಳೆ ನೀನು ಆ ಹುಡುಗನ್ನ ಭದ್ರವಾಗಿ ಬಚ್ಚಿಟ್ಟಿದ್ಯಲ್ಲ, ಇವಳನ್ನು ಹಾಗೆ ಬಚ್ಚಿಟ್ಟಿದ್ಯಾ? ಒಂದೇ ಏಟಿಗೆ 2 ಹಕ್ಕಿ ಸಿಕ್ಬಿಡ್ತು. ಅಣ್ಣ, ಒಳಗಡೆ ಯಾರಾದ್ರೂ ಇದೀರಾ? ಗೆಳೆಯರೇ,
ಇದಕ್ಕೆ ಅನುಮತಿ ಕೊಡಲ್ಲ. ನನಗೆ ಯಾವುದೇ ಬಗೆಯ ಅನುಮತಿ ತಗೊಳ್ಳೋ ಅವಶ್ಯಕತೆ ಇಲ್ಲ. ಸೇನಾಪತಿ ಭದ್ರಾಕ್ಷ ಎಲ್ಲಿ ಹೋದ? ಭದ್ರಾಕ್ಷ ಎಲ್ಲಿಗೆ ಹೋದ? ಹಾಗೆ ಒಳಗಡೆ ಹೋಗ್ಬಿಟ್ನಾ? ನಂದರಾಜ, ನಿಮ್ ಮನೆ ಒಳಗಡೆ ಮತ್ತೇನು ಸಿಗ್ಲೇ ಇಲ್ಲ. ಬರೀ ಹಾಲು ಮೊಸರು ಬೆಣ್ಣೆಗಳ ನದಿ ಹರಿತಿದೆ. ಆದ್ರೆ ಅದರಿಂದ ಈಗೇನ್ ಲಾಭ? ನಂದ್ರಾಣಿ ಅಂತೂ ಬೆಣ್ಣೆ ತಿನ್ನಲ್ಲ. ನೀನಂತೂ ನನ್ ಜೊತೆನೆ ಕಂಸ ಮಹಾರಾಜನ ಎದುರುಗ್ ಬರ್ತಾ ಇದ್ಯಾ. ಈಗ ಬೇಗ ಬಾ, ಇಲ್ಲ ಅಂದ್ರೆ ನಿನ್ ಕೈಗ್ ಬೇಡಿ ಹಾಕಿ ಎಳ್ದಾಡ್ತಾ ಕೆಟ್ಟ ರೀತಿಯಲ್ಲಿ ಮೆರವಣಿಗೆ ಕರ್ಕೊಂಡು ಹೋಗ್ತೀನಿ. ಬೇಗ ಬಾ, ನಡಿ, ಬೇಗ ಹೊರಡು. ಇಲ್ಲ, ನಾನು ನಿಮ್ಮನ್ನ ಎಲ್ಲೂ ಹೋಗೋದಕ್ ಬಿಡಲ್ಲ. ಇಲ್ಲ, ನನ್ ಮಾತು ಕೇಳಿ, ನನ್ ಮಾತು ಕೇಳಿ. ನೀವ್ ಮಥುರೆಗೆ ಹೋಗೋದಾದ್ರೆ ನಾನು ನಿಮ್ ಜೊತೆ ಬರ್ತೇನೆ. ಜೊತೆಗ್ ನಾನ್ ಬರ್ತೀನಿ. ನಾನು ನಂದಪ್ಪನ್ನ ಹಿಡ್ಕೊಂಡು ಹೋಗಕ್ ಬಂದಿದ್ದೀನಿ. ಇದು ಕಂಸ ಮಹಾರಾಜನ ನಿಯಮ. ಎಷ್ಟು ಆದೇಶ ಇದೆಯೋ ಅಷ್ಟೇ ಪಾಲನೆ. ಬಾ ನಂದ. ನಿಂತ್ಕೋ ಸೇನಾಪತಿ ಭದ್ರಾಕ್ಷ. ನೀನ್ ಅವ್ರನ್ನ ಎಲ್ಲೂ ಕರ್ಕೊಂಡು ಹೋಗೋ ಹಾಗಿಲ್ಲ. ಯಶೋದೆ, ಈ ಮನೆಯ ಬಾಗಿಲನ್ನ ಮುಚ್ಚಿಬಿಡಿ. ಇಲ್ಲಿಂದ ಯಾರು ಹೊರಗೆ ಹೋಗ್ಬಾರ್ದು. ಕೆಲಸ ಇನ್ನೂ ಬಾಕಿ ಇದೆ. ಯಾಕಂದ್ರೆ ನಾನು ಮನುಷ್ಯನೇ ಅಲ್ಲ. ನನ್ನೇ ಹಿಡಿಯಕ್ ನೋಡ್ತೀರಾ? ಅಪ್ಪ, ನಾನ್ ರಾಧೆ. ನಾನು ಗೋಕುಲಕ್ಕೆ ಹೋಗ್ತೀನಿ ಅಂದಮೇಲೆ ಹೋಗ್ತೀನಿ. ಮಗಳೇ ರಾಧೆ, ನಾನು ನಿನಗೆ ಯಾವತ್ತೂ ಯಾವ ವಿಷಯಕ್ಕೂ ಬೇಡ ಅಂದಿಲ್ಲ. ಆದರೆ ಈಗ ಗೋಕುಲದಲ್ಲಿ ಅಪಾಯ ಇದೆ. ನಾನು ಯಾವತ್ತೂ ನನ್ನ ಮಗಳಿಗೆ ಅಪಾಯ ಆಗದಿರೋ ಹಾಗೆ ನೋಡ್ಕೋಬೇಕು. ರಾಧೆ, ಕೀರ್ತಿ, ರಾಧೆಗೆ ತುಂಬ ಕೋಪ ಬಂದಿದೆ. ನೀನು ಅವಳನ್ನ ಸಮಾಧಾನ ಮಾಡು. ನಾನು ಆದಷ್ಟು ಬೇಗ ಇಲ್ಲಿಂದ ಹೊರಡಬೇಕು. ಬಾಲಕ ನಿಂತ್ಕೋ. ಅಮ್ಮ, ಏನಾಯ್ತಮ್ಮ ನಿಂಗೆ? ಅಮ್ಮ, ಅಮ್ಮ. ಕಂದ, ನಡಿ ಇಲ್ಲಿಂದ, ನಡಿ. ನಿಮಗೆ ಗೊತ್ತೇ ಭಾವನವರೇ, ನಾನು ಈ ಮಾರ್ಗದಿಂದ ಏಕೆ ಬಂದೆ? ನೀವು ನಿಮ್ಮ ಅಷ್ಟಮ ಸಂತಾನವನ್ನು ಎತ್ತಿಕೊಂಡು ಯಾವ ಮಾರ್ಗದಿಂದ ಹಾರಿ ಹೋಗಿದ್ದೀರಿ ಎಂದು ತಿಳಿದುಕೊಳ್ಳಲು. ಏಕೆಂದರೆ ಇದರ ಹೊರತಾಗಿಯೂ ನಾನು ಈಗಾಗಲೇ ತಿಳಿದುಕೊಂಡಿದ್ದೇನೆ ನಿನ್ನ ಅಷ್ಟಮ ಸಂತಾನ ಯಾರು, ಎಲ್ಲಿದ್ದಾನೆ, ಹೇಗಿದ್ದಾನೆ ಎಲ್ಲವನ್ನು. ನಿನಗೇನೆನಿಸುತ್ತಿದೆ ಕಂಸ? ಇದನ್ನು ಕೇಳಿ ನಾನು ಹೆದರಿಕೊಂಡು ನನ್ನ ಅಷ್ಟಮ ಸಂತಾನದ ಸತ್ಯವನ್ನು ಹೇಳುವೆನೆಂದೆ. ಈಗ ಅದರ ಅವಶ್ಯಕತೆಯೇ ಇಲ್ಲ. ಕಣಕಣವಾಸಿ ಅವಿನಾಶಿ ಭಗವಂತ ಕಂಸನು ಎಲ್ಲವನ್ನೂ ತಿಳಿದಿದ್ದಾನೆ. ನಾನು ನಿನ್ನ ಸತ್ಯವನ್ನು ಅರಿತಿದ್ದೇನೆ ವಸುದೇವ. ಯಾರನ್ನು ನೀನು ಅರ್ಧರಾತ್ರಿಯಲ್ಲಿ ತುಂಬಿಕೊಂಡಿದ್ದ ಯಮುನೆಯನ್ನು ದಾಟಿಕೊಂಡು ಗೋಕುಲದ ನಂದನ ಮನೆಯಲ್ಲಿ ಅಡಗಿಸಿದ್ದೀಯೋ ಆ ಸತ್ಯ ಈ ಸಮಯದಲ್ಲಿ ನನ್ನ ಕಾರಾಗೃಹದಲ್ಲಿದೆ.
ನಾನ್ ನಿಮ್ಗೆ ರುಚಿಯಾದ ಲಾಡು ತಿನ್ಸಕ್ ಬಂದೆ. ಬಾಯಿ ಮುಚ್ಕೊಂಡು ನಿನ್ ಜಾಗದಲ್ಲಿ ಹೋಗಿ ಕುತ್ಕೋ. ನಮ್ಗೆ ವಿಶ್ರಾಂತಿನೂ ಬೇಡ, ನಿನ್ ಲಾಡುನೂ ಬೇಡ. ಅಷ್ಟೊಂದು ಕ್ರೂರನಲ್ಲ. ಸ್ವಯಂ ನನ್ನ ಸೋದರಿಯ ಹತ್ಯೆ ಮಾಡುವಷ್ಟು ಸಾಯಿಸಿಲ್ಲ, ಕೇವಲ ಮೃತ್ಯುವಿನ ಭಯ ತೋರಿಸಿದೆ. ನೀನು ನನ್ನನ್ನು ಬಯಸಿಯೂ ಸಾಯಿಸಲಾರೆ ಕಂಸ, ಏಕೆಂದರೆ ನಿನ್ನ ಮೃತ್ಯು ನೋಡದೆ ನಾನು ಸಾಯುವುದಿಲ್ಲ. ಮತ್ತು ಯಾವ ಬಾಲಕನನ್ನು ನೀನು ಕಾರಾಗೃಹದಲ್ಲಿ ಬಂಧಿಸಿರುವೆಯೋ ಅವನು ನನ್ನ ಅಷ್ಟಮ ಸಂತಾನನಲ್ಲ. ಏಕೆ ಗೊತ್ತೇ? ಏಕೆಂದರೆ ನನ್ನ ಅಷ್ಟಮ ಸಂತಾನ ನಿನ್ನ ಮುಂದೆ ಬರುವ ದಿನ ನೀನು ಜೀವಂತವಾಗಿರುವುದಿಲ್ಲ ಕಂಸ. ಇಷ್ಟೊಂದು ವಿಶ್ವಾಸ? ಈಗಲೇ ನಿನಗೆ ನಿನ್ನ ಅಷ್ಟಮ ಸಂತಾನದ ದರ್ಶನ ಮಾಡಿಸಿಬಿಡುತ್ತೇನೆ. ಸೈನಿಕ್ರೆ, ನನ್ ಗೆಳೆಯರನ್ನ ನಿಮ್ ಸೈನಿಕರು ಹಿಡಿಯೋಕಾಗೋದಿಲ್ಲ. ನನ್ಗನ್ಸುತ್ತೆ ಅವರನ್ನ ಹಿಡಿಯೋದಿಕ್ಕೆ ನೀವೇ ಹೋಗ್ಬೇಕಾಗುತ್ತೆ. ಆಗ ನೀವು ಮೂವರು ತಪ್ಪಿಸ್ಕೋಬಹುದು ಅಂತಾನಾ? ಸೈನಿಕ್ರೆ, ನಿಮ್ಗೇನಾದ್ರೂ ಆಗನ್ಸಿದ್ರೆ ನೀವಿಲ್ಲೇ ಇರಿ. ನಾನ್ ಹೋಗ್ತೀನಿ, ನನ್ ಗೆಳೆಯರನ್ನ ಕರ್ಕೊ ಬರ್ತೀನಿ. ನನ್ ಗೊತ್ತು ನನ್ ಗೆಳೆಯರು ಎಲ್ಲಿರ್ತಾರೆ ಅಂತ. ನಿಂತ್ಕೋ. ಆಮೇಲೆ ನೀನ್ ಹಿಂತಿರುಗಿ ಬರ್ಲಿಲ್ಲ ಅಂದ್ರೆ? ಸೈನಿಕ್ರೆ, ಈ ಮಧುಮಂಗಲ ಇಲ್ಲೇ ಇದ್ದಾರಲ್ವಾ, ಇವರಿಬ್ರು ಇಲ್ಲೇ ಇರೋವರೆಗೂ ನಾನ್ ಎಲ್ಲಿಗೆ ಹೋಗಕ್ಕಾಗುತ್ತೆ? ಉಳ್ದಿರೋ ನನ್ ಗೆಳೆಯರನ್ನ ಕರ್ಕೊಂಡು ಈಗ್ಲೇ ಬರ್ತೀನಿ. ಅಲ್ಲಿವರೆಗೂ ಇವ್ರ ಮೇಲೆ ಗಮನ ಇಡಿ, ಸರಿನಾ ಸೈನಿಕ್ರೆ? ಬಾಲಕ, ಬಂದಾಗ ನಮ್ಮಲ್ಲಿರೋ ಭೇದ ಭಾವ ಎಲ್ಲ ಮರೆತು ಒಟ್ಟಿಗೆ ಕೆಲಸ ಮಾಡ್ಬೇಕು ಅಂತ. ಅವಾಗೆಲ್ಲ ಕಷ್ಟಗಳು ಬೇಗ ಮುಗ್ದೋಗುತ್ತಂತೆ. ತಿಳಿತೇನೋ ಕಳ್ಳ? ಸರಿ ಬಾ, ಈಗ ನಿನ್ ಕೋಪಕ್ಕೆ ಸ್ವಲ್ಪ ಬಿಡುವು ಕೊಡು. ಈಗ ನಾವು ಕೋಪ ಮರೆತು ಕೈ ಜೋಡಿಸ್ಬೇಕು. ಕೃಷ್ಣ, ಏನಂತ್ಯಾ? ಈಗ ನಾವಿಲ್ಲಿಂದ ನಡ್ಕೊಂಡು ಹೋಗ್ತಾ ಇದೀವಿ. ನೀವಿಬ್ರು ಸರಿಯಾಗಿ ಕೂತ್ಕೊಳ್ಳಿ. ಅಪ್ಪ, ನಾನು ನನ್ ಕೃಷ್ಣನ್ಗೆ ಅರ್ಥ ಮಾಡಿಸಿದ್ದೀನಿ. ಅವನ್ಗೆ ನನ್ ಮೇಲಿರೋ ಕೋಪ ಎಲ್ಲ ಕರ್ಗೋಯ್ತು. ನಡೀರಿ ಅಪ್ಪ. ಈ ಗೋಕುಲವಾಸಿಯಲ್ಲಿ ಏನೂ ಅಸಾಧಾರಣವಾಗಿಲ್ಲ. ಬಾಲವೂ ಇಲ್ಲ, ಕೊಂಬೂ ಇಲ್ಲ. ಈ ಸಾಧಾರಣ ಮನುಷ್ಯ ಭಗವಂತ ಕಂಸನಿಗೆ ಇಷ್ಟೊಂದು ದೊಡ್ಡ ಮೋಸ ಮಾಡಲಾರ. ಮೋಸ? ಮಹಾರಾಜ, ನಿಮ್ಗೆ ಖಂಡಿತ ಯಾವುದೋ ಭ್ರಮೆ ಆಗಿದೆ. ನಾನು ನಿಮ್ಗೆ ಯಾವ ಮೋಸನೂ ಮಾಡಿಲ್ಲ. ಯಾವ ಮೋಸವನ್ನು ಮಾಡಿಲ್ಲವೇ? ಭಗವಂತ ಕಂಸನ ಸಂಕಟ ಇಷ್ಟೊಂದು ದೊಡ್ಡದಾಗಿದ್ದು ಹೇಗೆ? ನಂದ, ನೀನು ದೇವಕಿ ಅಷ್ಟಮ ಪುತ್ರನ ಲಾಲನೆ ಪಾಲನೆ ಮಾಡಿದೆ. ಅವನಿಗೆ ತಿನ್ನಿಸಿ ಕುಡಿಸಿ ಇಷ್ಟೊಂದು ದೊಡ್ಡ ಬಲಧಾಮ ಮಾಡಿರುವೆ, ಬಲರಾಮ ಮಾಡಿರುವೆ. ಇದು ಮೋಸವೇ ತಾನೆ? ದೇವಕಿ 8ನೇ ಪುತ್ರನ? ಇದು ಸತ್ಯ ಅಲ್ಲ. ಇದು ಸತ್ಯವಲ್ಲದಿದ್ದರೆ ಸತ್ಯ ಏನು? ಯಾರು ಬಲರಾಮ? ಯಾರ ಪುತ್ರ ಅವನು?